ಸರ್ 8ನೇ ಕ್ಲಾಸ್ ತನಕ ನೀವು ಊರಲ್ಲೇ ಇರ್ತೀರಿ. ಬಟ್ ಈ ಶಾಲೆಗೆ ಹೋಗುವಾಗ ಅಂದರೆ ನೀವು ಬಳಸೋ ಪದ ಭಾಳ ಚೆನ್ನಾಗಿದೆ, 8ನೇ ಇಯತ್ತೆ ತನಕ ಹಾಗೆ ಅಂತಿದ್ರು. ಬಟ್ ಆಗಲೂ ಈ ಚಪ್ಪಲಿಯಲ್ಲಿ ಹಾಕ್ಕೊಂಡು ಹೋಗೋ ಅಭ್ಯಾಸ ಇರಲಿಲ್ಲ ಅಂತೆ ನಿಮಗೆ, ಹೌದಾ? ಹೌದು, ಶಾಲೆಯಲ್ಲಿ ಈಗ ಓಡಾಡ್ಕೊಂಡಿರ್ತೀವಿ, ಚಪ್ಪಲಿ ಯಾರೂ ಹಾಕ್ಕೊಳ್ತಿರ್ಲಿಲ್ಲ. ಓಕೆ, ಆ ಟೈಮಲ್ಲಿ ಹಾಗೆ ಇತ್ತು. ಓಕೆ, ಚಪ್ಪಲಿಯಲ್ಲೇ ಹೋಗ್ತಿದ್ವಿ. ದೆರ್ ವಾಸ್ ನೋ ಯೂನಿಫಾರ್ಮ್ ಆಲ್ಸೋ ಆ್ಯಸ್ ಸಚ್. ನ್ಯೂ ಇಂಗ್ಲೀಷ್ ಸ್ಕೂಲ್ ಹೊನ್ನಾವರದಲ್ಲಿ. ಆಮೇಲೆ ಹಾಗೆ ಇಡೀ ನಿಮ್ಮ ಮನೆ ಇದರಲ್ಲೆಲ್ಲ ಆದರ್ಶ ಪುರುಷರು ಅಂತಂದರೆ ಹೇಗೆ, ಯಾರನ್ನೆಲ್ಲ ನೀವು? ಮನೆ ಅಂದರೆ ಆ ಕಾಲದಲ್ಲಿ ಅಲ್ಲಿ ಮೊದಲು ಅಲ್ಲಿ ವೆಂಕಟರಮಣ ದೇವಸ್ಥಾನ ಅಂತಿದೆ, ಅದು ಅದರ ಹಿಂದ್ಗಡೆ ಮನೆ ಮಾಡಿದ್ವಿ. ಆವಾಗ ಸುಮಾರು ದೊಡ್ಡ ಮನೆ ಇತ್ತು, ದೊಡ್ಡ ತೋಟ, ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲ ಇದ್ದವು. ಆಮೇಲೆ ಬಾಡಿಗೆ 15 ರೂಪಾಯಿ ತಿಂಗಳಿಗಿತ್ತು ಮನೆಗೆ. 15 ರೂಪಾಯಿ ತಿಂಗಳಿಗೆ. ಮನೆಯಲ್ಲೆಲ್ಲ ದೇವರ ಫೋಟೋಗಳೆಲ್ಲ, ನಮ್ಮ ಆಶ್ರಮದ ಮಠದ ಗುರುಗಳ ಫೋಟೋಗಳು, ಅದ್ರ ಜೊತೆ ಮಹಾತ್ಮ ಗಾಂಧಿಯವರು, ಲೋಕಮಾನ್ಯ ತಿಲಕ್ ಅವರು, ಆಮೇಲೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರ್ಯಾರು ಹೆಸರುವಾಸಿಯಾಗಿದ್ದರು, ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ರಾಜಗೋಪಾಲಾಚಾರಿ, ಆಮೇಲೆ ಗೋವಿಂದ್ ವಲ್ಲಭ್ ಪಂತ್, ಆಮೇಲೆ ಹೀಗೆ ಆಚಾರ್ಯ ಕೃಪಲಾನಿ, ಈ ಥರದ. ಶಾಲೆಗೆ ಹೋಗುವಾಗಲೂ ಅದು ಟೋಪಿ ಹಾಕ್ಕೊಂಡು ಹೋಗ್ಬೇಕು ಅಂದರೆ ಆಗ ಹವ್ಯ ಆಗಿತ್ತು. ಎಲ್ಲರೂ ಮೊದಲು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಅವರು ಕೂಡ ಸಚ್ ಅಪೋಸಿಷನ್ ಇತ್ತು ಅನ್ನೋದ್ರೆ ಈಗ ಥಿಂಕಿಂಗ್ ಬ್ಯಾಕ್. ಆಗ ಇದ್ರೋ ಇಲ್ವೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್ಮನ್ ಆಗಿ ಖಾದಿ ಧೋತಿ ಜುಬ್ಬ ಆಗಿನ ಕಾಂಗ್ರೆಸ್ ಹಾಕೋತಿದ್ರು. ಆಗಿನ ಕಾಂಗ್ರೆಸ್, ಹೌದು, ಆಗಿನ ಹಳೆ ಕಾಂಗ್ರೆಸ್ ಅಂತ. ಸೊ ಅವರು ನಮಗೆ ಹೊನ್ನಾವರಕ್ಕೆ ಕಳಿಸಿದಾಗ 5, 6, 7, 8 ಇಯತ್ತೆ ನಾನು ಅಲ್ಲಿ ಓದಿದ್ದು. ಮೊದಲ ವರ್ಷದಲ್ಲಿ ಅವರು ಶಿರಾಲಿಯಿಂದ ಬಂದು ಹೋಗ್ತಿದ್ರು, ನಾವು ಅಲ್ಲೇ ವಾಸವಾಗಿದ್ದು. ಸ್ಕೂಲಿಗೆ ಹೋಗುವಾಗ ಟೊಪ್ಪಿ ಹಾಕೊಂಡು ಹೋಗಬೇಕು ಅಂತ ಹೇಳೋದು. ಸೊ ನಾನು ಹಾಕ್ಕೊಂಡು ಹೋಗ್ತಿದ್ದೆ. ಆಮೇಲೆ ಅಲ್ಲಿ ಶಾಲೆಯಲ್ಲಿ ಇತರ ಮಕ್ಕಳೆಲ್ಲ ತುಂಬ ತಮಾಷೆ ಮಾಡೋದು, ಚುಡಾಯಿಸ್ತಿದ್ರು. ಸೊ ಇದು ಅಥವಾ ಈ ಕೂತರ ಹಿಂದಿನಿಂದ ಟೊಪ್ಪಿ ಹಿಂಗೆ ಹೊಡೆದು ಬಿಡೋದು, ಅದು ಬೀಳೋದು, ನಾ ಮತ್ತೆ ಎತ್ಕೊಳ್ಳೋದು, ಮತ್ತು ಹಿಂಗೆ ಅನೇಕ ಸಲ ಕಡೆಗೆ ಅದನ್ನು ತಗೊಂಡು ಫೋಲ್ಡ್ ಮಾಡಿ ಕಿಸೆಯಲ್ಲಿ ಇಡ್ತಿದ್ದೆ. ಅದಾದಮೇಲೆ ಸ್ಕೂಲ್ ಬಿಟ್ಟು ಮನೆಗೆ ಹೋಗುವಾಗ ಅಪ್ಪ ಇದ್ದರೆ ಮತ್ತೆ ಟೋಪಿ ಹಾಕ್ಕೊಂಡು ಹೋಗ್ತಿದ್ದು. ಆ ಥರದ ವಾತಾವರಣ ನಮಗೆಲ್ಲ. ಅಂದರೆ ಆ ಥರ ಹೀರೋಗಳು ಕೂಡ ನಮ್ಮ ಮನೆಯಲ್ಲಿ, ಸ್ಕೂಲ್ನಲ್ಲಿ ಮಾತಾಡೋ ವಿಚಾರವೇ ಆವಾಗ 56, 57, 58 ಇಸ್ವಿಗಳು. ಅಂದರೆ ಸುಮಾರು 10 ವರ್ಷಗಳಾಗಿದ್ವು ಅಷ್ಟೇ ಸ್ವಾತಂತ್ರ್ಯ ಬಂದು. ಆದರೆ ಸ್ವಾತಂತ್ರ್ಯ ಹೋರಾಟದ ಒಂದು ಗುಂಗು ಎಲ್ಲ ಕಡೆ ಹಬ್ಬಿತ್ತು. ರಾಜೇಂದ್ರ, ಆಗಿನ ರಾಷ್ಟ್ರಪತಿ ಅವರು ಬಂದಿದ್ದರು. ಆಮೇಲೆ ವಿನೋಬಾ ಅವರು ಭೂದಾನ ಚಳವಳಿ ಬಂದಿದ್ದರು. ಹಾಗಾಗಿ ಮೊರಾರ್ಜಿ ದೇಸಾಯಿ ಅವರು ಕೂಡ ಆಗ ಬಂದಿದ್ದರು. ಆ ನೆನಪುಗಳು. ಸೊ ಒಟ್ಟಾರೆ ಆ ರೀತಿಯಾಗಿ ಬೆಳೆದಂಥ ವಾತಾವರಣ. ಆಮೇಲೆ ನೀವು ನಿಮ್ಮ ತಾಯಿ ಪುತ್ತೂರು ಬಂಟ್ವಾಳ ಅಂತ ಹೇಳಿದ್ರಿ, ತುಳು ಬರ್ತಿತ್ತಾ? ನಿಮ್ಗೆ ತುಳು ಬರುತ್ತಾ? ಉಡುಪಿಯಲ್ಲಿದ್ದಾಗ ಚಿಕ್ಕಂದಿನಲ್ಲಿ ಸ್ವಲ್ಪ ಕಲ್ತಿದ್ದೆ. ಎಷ್ಟು ಬರುತ್ತೆ? ಜಾಸ್ತಿ ಬರ್ಪೂಜಿ. ಈಗ ನಂತರ ಮರ್ತೋಯ್ತು, ಅದ್ರ ನಂತರ ಮಾತಾಡೋಕೆ ಯಾರೂ ಸಿಗದೆ. ಓಕೆ ಓಕೆ ಓಕೆ. ಅದಾದ ನಂತರ 8ನೇ ಕ್ಲಾಸ್ ಆದ ನಂತರ ನೀವು ಅದು ಮುಂಬೈ ಕನೆಕ್ಷನ್ ಹೆಂಗೆ ಬರುತ್ತೆ ಅದು ಅಲ್ಲಿ? ಅಂದರೆ ಆವಾಗ SSLC ನೀವು 10th ಅಂದ್ರಲ್ಲ, ಆವಾಗ 11ನೇ ಕ್ಲಾಸಿಗೆ SSLC. ಓಕೆ. ಸೊ ನನ್ನ ಅಕ್ಕ SSLC ಮುಗಿಸಿದ್ರು ಹೊನ್ನಾವರದಲ್ಲಿ. ನಾನು ಆವಾಗ 8ನೇ ಎತ್ತೆ ಮುಗಿಸಿದ್ದೆ. ಆಗ ಕಾಲೇಜ್ಗಳು ಸುತ್ತ ಹತ್ತಿರ ಇರಲಿಲ್ಲ. ಒಂದು ಇನ್ನೊಂದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಓದಿಸ್ತಿರ್ಲಿಲ್ಲ. ಸೊ ಅವಳಿಗೆ ಶಿಕ್ಷಣ ಸಾಕು ಅಂತ ಹೇಳ್ತಲೇ ಇನ್ನು ಶಂಕರ ತೀರಾ ಚಿಕ್ಕವನಿದ್ದ, ಅವನು ಮಾಂಟೆಸರಿ ಏನೋ ಸೇರಿಕೊಂಡಿದ್ದ ಯಾವುದೋ, ಅಲ್ಲಿ ಕೂಡ ಕಾನ್ವೆಂಟ್ ಆವಾಗಲೇ ಒಂದು ಇದಿತ್ತು, 61, 62. ಸೊ ಅವನನ್ನು ಬಿಡಿಸಿ, ಅಕ್ಕನ್ನು ಬಿಡಿಸಿ ನಾವು ಮತ್ತೆ ಶಿರಾಲಿಗೆ ಬಂದ್ವಿ, ಮಠಕ್ಕೆ ಬಂದ್ವಿ. ಸೊ ಅಲ್ಲಿಂದ ನನ್ನನ್ನು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಬಂದಾಗ ನನಗೆ ಮುಂಬೈ ಕಳಿಸೋಣ ಅಂತ ಹಾಗೆ ಮುಂಬೈಗೆ ಮುಂದಿನ ಶಿಕ್ಷಣಕ್ಕೆ. ಅಲ್ಲಿ ಮುಂದೆ ಅಂದರೆ ನಮ್ಮ ಮಠದ ಭಕ್ತರೊಬ್ಬರು ಸೀತಾರಾಮ್ ಭಟ್ರು ಅಂತ ಅಲ್ಲಿ ಮುಂಬೈ ಸೇಂಟ್ ಝೇವಿಯರ್ಸಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಮೇಲೆ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಎಲ್ಲ ಇದ್ದರು. ಬಟ್ ಇವರು ಹೆಡ್ ಮಾಸ್ಟರ್ ಆಗಿ
ಸಂಸ್ಕೃತ ಮತ್ತು ಆಲ್ಜಿಬ್ರಾ ಕಲಿಸ್ತಿದ್ರು. ಅವರು ನಮ್ಮ ತಂದೆಯವರಿಗೆ ಸಲಹೆ ಕೊಟ್ಟು ನನಗೆ ಮುಂಬೈ ಕಳಿಸ್ತಾರೆ. ಓಕೆ. ಅದರ ಮಧ್ಯದಲ್ಲಿ ನೀವು ಮಠದ ವಿಚಾರ ತುಂಬ ಹೇಳ್ತೀರಿ. ಆಮೇಲೆ ನಿಮಗೆ ಹಂಸಗೀತೆ ಅನ್ನುವಂಥ ಒಂದು ಸಿನಿಮಾದಲ್ಲಿ ನೀವು ಮಾಡ್ತೀರಿ. ಭಾಳ ಅದ್ಭುತವಾದಂಥ ಸಿನಿಮಾ ಅದು ನಿಮ್ಮ ಆ್ಯಕ್ಟಿಂಗ್ ಕೆರಿಯರಲ್ಲಿ ಕೂಡ. ಅದಕ್ಕೂ ನಿಮ್ಮ ತಂದೆಗೂ ಸ್ವಲ್ಪ ಸಂಬಂಧನೂ ಇದೆ ಆ ಸಿನಿಮಾಕ್ಕೂ. ಅದರೊಂದು ಕ್ಲಿಪ್ಪಿಂಗ್ಸ್ ಫಸ್ಟ್ ನೋಡೋಣ ನಾವು. ಏನಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ಹೋದರೆ ಇತರ ಮಕ್ಕಳು ನಗುವರು ನನ್ನ ಇಂಗ್ಲೀಷಿಗೆ. ಇದು ಬಹಳ ಸಂಕೋಚ, ನಾಚಿಕೆ ಆಗೋದು. ಆಮೇಲೆ ಕಿಟಕಿಯನ್ನು ಹೊರಗೆ ನೋಡ್ತಾ ಕೂತ್ರೆ ಹೊನ್ನಾವರ ಕಣ್ಣು ಬಂದು ಬರಲಿ, ಎಷ್ಟು ಚೆನ್ನಾಗಿದೆ ನಾನು ಹೊನ್ನಾವರದಲ್ಲಿ.